ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಮಾವ. ಪದ್ಮಿನಿ, ಡ್ರಾಯಿಂಗ್ ಮಾಡ್ತಿದ್ಯಾನಮ್ಮ? ನೀನು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ ಅಂತ ಕೇಳಿದ್ದೆ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ವೆರಿ ನೈಸ್, ವೆರಿ ಗುಡ್, ವೆರಿ ಗುಡ್. ಹೌದಮ್ಮ ಪದ್ಮಿನಿ, ನಾನು ಈ ಪೇಂಟಿಂಗ್ ನ ಎಕ್ಸಿಬಿಷನ್ ಅಲ್ಲೂ ನೋಡಿರ್ಲಿಲ್ಲ. ಈ ತಾಯಿ ಮಗುನ ಮುಖದಲ್ಲಿ ಭಾವನೆ ನೋಡು, ಎಷ್ಟು ನ್ಯಾಚುರಲ್ ಆಗಿದೆ. ಅಷ್ಟೇ ಅಲ್ಲ ರಾಜೇಶ್ವರಿ, ಬಣ್ಣಗಳ ಬಗ್ಗೆ ಪದ್ಮಿನಿಗೆ ತುಂಬಾ ಒಳ್ಳೆ ಟೇಸ್ಟ್ ಇದೆ. ಯಾವ ಜಾಗದಲ್ಲಿ ಯಾವ ಬಣ್ಣ ಇರಬೇಕು ಅನ್ನೋದು ಪದ್ಮಿನಿಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ ನಿನ್ ಒಳಗಡೆ ಒಬ್ಳು ಕಲಾ ಸರಸ್ವತಿನೇ ಇದ್ದಾಳಮ್ಮ. ಅಯ್ಯೋ ಮಾವ, ಅಷ್ಟೊಂದೆಲ್ಲ ಹೊಗಳ್ಬೇಡಿ. ನನ್ನ ಮನ್ಸಿಗೆ ಏನ್ ತೋಚುತ್ತೋ ಅದನ್ನ ಬಿಡಿಸ್ತೀನಷ್ಟೇ. ಇದು ಬರೀ ಹೋಗ್ಲಿಕ್ಕೆ ಅಲ್ಲಮ್ಮ, ಸತ್ಯ. ಇಷ್ಟು ಒಳ್ಳೆ ಟೇಸ್ಟ್ ಇರೋಳು ಬರೀ ಪೇಂಟಿಂಗ್ ಅಲ್ಲ, ದೊಡ್ಡ ದೊಡ್ಡ ಕೆಲಸನೇ ಮಾಡಬಹುದು. ಹೌದಮ್ಮ ಪದ್ಮಿನಿ, ನಿನ್ನ ಪ್ರತಿಭೆಗೆ ಒಂದು ದೊಡ್ಡ ವೇದಿಕೆ ಬೇಕು ಅಂತಾನೆ ನಿನ್ನ ಹೆಸರಿಗೆ ಒಂದು ಹೊಸ ಫ್ಯಾಕ್ಟರಿ ಶುರು ಮಾಡಬೇಕು ಅಂತ ಪೇಪರ್ಸ್ ರೆಡಿ ಮಾಡಿದ್ದೀನಿ. ಇವತ್ತು ನೀನ್ ಇದಕ್ಕೆ ಸೈನ್ ಹಾಕ್ಬಿಟ್ರೆ ನಿನ್ ಎಲ್ಲಾ ಕನ್ಸುಗಳು ನನ್ಸಾದಂಗೆನೆ. ಮಾವ, ಇಷ್ಟು ಬೇಗನಾ? ನಾನು ಈಗ ತಾನೇ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀವು ನೋಡಿದ್ರೆ ಆಗ್ಲೇ ಕೆಲಸ ಶುರು ಮಾಡ್ಬಿಟ್ಟಿದ್ದೀರಾ. ಹೌದಮ್ಮ, ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಪ್ಲಾನ್ ಎಲ್ಲ ಅಪ್ರೂವಲ್ ಆದ್ರೆ ನೀನು ನಿನ್ ಮಗು ಜೊತೆ ಆಫೀಸಲ್ಲಿ ಕೂತಿರ್ತೀಯ. ಪದ್ಮಿನಿ, ಅಷ್ಟೊಂದು ಆತರ ಯಾಕೆ? ಒಂದ್ಸಲ ಓದ್ಬಿಟ್ಟು ಸೈನ್ ಹಾಕಮ್ಮ. ಅತ್ತೆ, ಇದ್ರಲ್ಲಿ ಓದೋದೇನಿದೆ? ನೀವು ನನಗೆ ತಾಯಿ ಸಮಾನ, ಮಾವನವರು ತಂದೆ ಸಮಾನ. ಈ 100 ಪುಟಗಳನ್ನ ಓದ್ಕೊಂಡು ಕೂತ್ಕೊಂಡ್ರೆ 1 ವಾರ ಹಿಡಿಯತ್ತೆ. ಅಷ್ಟಕ್ಕೂ ಇದನ್ನ ಓದಿದ್ರೆ ನಿಮಗೆ ಅವಮಾನ ಮಾಡ್ದಂಗಲ್ವಾ? ನಿಮ್ಮ ಮೇಲಿರೋ ನಂಬಿಕೆಗಿಂತ ಈ ಕಾಗದ ಏನು ದೊಡ್ಡದಲ್ಲ ಅತ್ತೆ. ಅದರಲ್ಲಿ ಅವಮಾನ ಎಲ್ಲ ಏನಿದೆಯಮ್ಮ? ನಿನಗೂ ಈ ವಿಚಾರ ಎಲ್ಲ ಸ್ವಲ್ಪ ಗೊತ್ತಿರಲಿ ಅನ್ನೋ ಆಸೆ ನಂದು ಅಷ್ಟೇ. ಪರವಾಗಿಲ್ಲ ಮಾವ, ನಿಮ್ಮ ನಿರ್ಧಾರ ಸರಿಯಾಗೇ ಇರುತ್ತೆ. ಪದ್ಮಿನಿ, ಇದರಲ್ಲಿ ಒಂದು ಚಿಕ್ಕ ವಿಷಯ ಬಾಕಿ ಇದೆ ಅಮ್ಮ. ಈ ಫ್ಯಾಕ್ಟ್ರಿಗೆ ಒಬ್ರು ಶೂರಿಟಿ ಹಾಕ್ಬೇಕಂತೆ. ನಂಗೊಂದು ಐಡಿಯಾ ಬಂದಿದೆ, ಅದ್ ಹೇಳ. ನಿಮ್ಮ ಅಣ್ಣ ಸೂರ್ಯನ್ ಕೈಲಿ ಆ ಸೈನ್ ಹಾಕ್ಸಿದ್ರೆ ಹೇಗೆ? ಮಾವ, ಅಣ್ಣಂಗೆ ಈ ವಿಚಾರ ಮೊದಲೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅವನು ಯಾವತ್ತೂ ನನ್ನ ವಿಚಾರವಾಗಿ ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಹೋಗಿ ಕೇಳಿದ್ರೆ ಅಣ್ಣ ಬೇಜಾರು ಮಾಡ್ಕೊಳಲ್ವಾ? ನೋಡಮ್ಮ ಪದ್ಮಿನಿ, ನೀನ್ ಅನ್ಕೊಂಡಂಗೆ ನಿಮ್ಮಣ್ಣ ಈ ವಿಷಯದಲ್ಲೆಲ್ಲ ಬೇಜಾರು ಮಾಡ್ಕೊಳಲ್ಲ. ನೀನ್ ಈ ತರ ದೊಡ್ಡ ಕೆಲಸ ಕೈ ಹಾಕಿದ್ರೆ ನಿಮ್ಮ ಅಣ್ಣನಿಗೆ ನಿನ್ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ಇದು ನಿನ್ನ ಸ್ವಂತ ಕಾಲ್ ಮೇಲೆ ನಿಲ್ಲ ಪ್ರಯತ್ನ ಅಂತ ನಿಮ್ಮಣ್ಣ ಖುಷಿ ಪಡ್ತಾನೆ. ಅಣ್ಣನಾಗಿ ನಿನ್ ಏಳ್ಗೆಗೆ ಅವನೇ ಆಧಾರ ಆದಂಗಾಗುತ್ತಲ್ವಾ? ಹೌದಮ್ಮ, ರಾಜೇಶ್ವರಿ ಹೇಳ್ತಾ ಇರೋದು ಸರಿಯಾಗಿದೆ. ಮನೆ ಮಗಳ ಏಳಿಗೆಗೆ ಅಣ್ಣನೇ ಸಾಕ್ಷಿ ಆದ್ರೆ ಅದರ ವರ್ಚಸ್ಸೇ ಬೇರೆ. ಸದ್ಯಕ್ಕೆ ನೀನ್ ಈ ಕಾಗದಕ್ಕೆ ಸಹಿ ಹಾಕಿದ್ಯಾ, ಮಿಕ್ಕಿದ್ದನ್ನೆಲ್ಲ ನಾವು ನೋಡ್ಕೊಳ್ತೀವಮ್ಮ. ನಾನೇ ಒಂದು ಒಳ್ಳೆ ದಿನ ನೋಡ್ಕೊಂಡು ಸೂರ್ಯನ ಹತ್ರ ಹೋಗಿ ಮಾತಾಡ್ತೀನಿ. ಬೇಡ ಮಾವ, ನೀವು ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ. ನಾನೇ ಇವತ್ತು ಹೋಗಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ. ಅಂತ ಅರ್ಜೆಂಟ್ ಏನಿಲ್ಲಮ್ಮ, ನಾಳೆ ಹೋಗಿ ಮಾಡಿಸು. ಇಲ್ಲ ಮಾವ, ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು. ನಾನು ಇವತ್ತೇ ಹೋಗಿ ಬರ್ತೀನಿ. ಆಯ್ತಮ್ಮ, ನಿನ್ನಿಷ್ಟ. ನಿನ್ನ ಹುಮ್ಮಸ್ ನೋಡ್ತಿದ್ರೆ ನಾನು ನನ್ನ ಕೆಲಸನ ಡಬಲ್ ಸ್ಪೀಡಲ್ಲಿ ಮಾಡಬೇಕು ಅಂತ ಅನ್ಸ್ತಿದೆ. ನನಗೇನ ಈ ವಿಚಾರದಲ್ಲಿ ನೀವು ತುಂಬಾ ಸ್ಲೋ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡೋದು, ಮೊಮ್ಮಗ ಬರೋ ಹೊತ್ತಾಯ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದೀನಿ. ಸರಿ ಮಾವ, ನಾನು ಹೋಗಿ ಸರಿ, ಬರ್ತೀನಿ. ಕಾರಲ್ಲೇ ಹೋಗು, ಕಾರಲ್ಲೇ ಬಾ, ಆಯ್ತಾ? ಸರಿ ಮಾವ, ಹೋಗ್ಬಿಟ್ಟು. ಸುರಭಿ,
ಸುರಭಿ ಸುರಭಿ ಯಾಕಳಿ ಅಂದ್ರೆ ಏನಾಯ್ತು? ಸುರಭಿನ ನೋಡಿದ್ರ ಮಾವ? ಸುರಭಿನ? ಓ, ಏನೋ ಅರ್ಜೆಂಟ್ ಕೆಲಸ ಅಂತ ಚೇತನ್ ಸಿಟಿಗೆ ಹೋದ, ಅವನ ಜೊತೆ ಹೋಗಿದ್ದಾಳೆ. ಹೌದಾ? ಹೌದೌದು. ಯಾಕಳಿ ಅಂದ್ರೆ ಏನಾದರೂ ಅರ್ಜೆಂಟ್ ಇತ್ತಾ? ಒಂದು ಮುಖ್ಯವಾದ ಅಗ್ರಿಮೆಂಟ್ ಪೇಪರ್ ಇದೆ, ಅದರ ಮೇಲೆ ಅವಳದು ಸೈನ್ ಹಾಕಿಸ್ಬೇಕಿತ್ತು, ಆದರೆ ಅವಳು ಸಿಗ್ತಾನೆ ಇಲ್ಲ. ಅಯ್ಯಯ್ಯೋ, ಹೌದಾ? ಹೂ ಮಾವ. ಆದರೆ ಸಿಟಿಗೆ ಹೋಗೋಕೆ ಮುಂಚೆ ನನಗೊಂದು ಮಾತು ಹೇಳೋದು ಬೇಡವಾ? ಕನಿಷ್ಠ ಪಕ್ಷ ಫೋನ್ ಮಾಡಿದ್ರೆ ತೆಗಿಬೇಕಲ್ವಾ? ಮನೆಯಿಂದ ಹೊರಗೆ ಹೋಗೋಕೆ ಮುಂಚೆ ಒಂದು ಮಾತು ಹೇಳೋದು ಸಂಸ್ಕಾರ ಅಲ್ವಾ? ಹೀಗೆ ಏಕಾಏಕಿ ಹೋದ್ರೆ ಏನರ್ಥ? ಅಳಿ ಅಂದ್ರೆ ಅವಳು ಬೇಕು ಅಂತ ಹಾಗೆ ಮಾಡಿಲ್ಲ, ಅರ್ಜೆಂಟಲ್ಲಿ ಹೇಳೋದು ಮರ್ತಿರ್ಬೇಕು ಅಷ್ಟೇ. ಅವಳು ಫೋನು ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ನಿಮ್ಮ ಫೋನ್ನ ತೆಗಿತಿಲ್ಲ ಅಷ್ಟೇ. ಒಂದು ಕೆಲಸ ಮಾಡ್ಲಾ ಅಳಿ ಅಂದ್ರೆ, ಆ ಚೇತನ್ ನಂಬರ್ ಇದೆ, ನಾನು ಫೋನ್ ಮಾಡಿ ನಿಮಗೆ ಕೊಡ್ಲಾ? ಮಾಡ್ತೀನಿ ರೀ. ಇರಿ, ಬೇಡ, ಅವಳಿಗೆ ಫೋನ್ ಮಾಡಿ ಅವರಿಗೆ ಯಾಕೆ ತೊಂದರೆ ಕೊಡೋದು? ಇನ್ನೇನು ಊಟದ ಸಮಯ ಆಯಿತು, ಅವ್ರು ಬಂದ್ಬಿಡ್ತಾರೆ. ಮನೆಯವರಿಗೆ ಸಿಗಲ್ಲ ಅಂತಂದ್ರೆ ಏನರ್ಥ? ರೀ, ಅದೇನು ಯೋಚನೆ ಮಾಡ್ತಿದ್ದೀರಾ? ನಿದ್ದೆ ಬರ್ಲಿಲ್ವಾ? ಆ ಕೃಷ್ಣಮೂರ್ತಿ ಫೋನ್ ಮಾಡ್ದಾಗಿಂದ ಒಂಥರ ಸಪ್ಪಗಿದ್ದೀರಲ್ಲ, ಯಾಕೆ? ಏನಾಯ್ತು? ಏನಿಲ್ಲ ಸುಮತಿ, ಮುಂದೆ ಬರೋ ಚುನಾವಣೆಯ ಖರ್ಚು ವೆಚ್ಚ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀನೋಗಿ ಮಲ್ಕೋ ಹೋಗು. ರೀ, 40 ವರ್ಷ ಸಂಸಾರ ನಮ್ದು. ನಿಮ್ಮ ಮುಖದ ಮೇಲಿರೋ ಸುಕ್ಕುಗಳು ಸುಳ್ಳು ಹೇಳಬಹುದು, ಆದ್ರೆ ನಿಮ್ಮ ಕಣ್ಣುಗಳು ಸುಳ್ಳು ಹೇಳಲ್ಲ. ನೀವು ನಿಮ್ಮ ಮೊಮ್ಮಗಳ ಮದುವೆ ಬಗ್ಗೆ ತಾನೇ ತಲೆ ಕೆಡಿಸ್ಕೊಂಡಿರೋದು? ನನಗೆ ಯಾಕೋ ಕೃಷ್ಣಮೂರ್ತಿಗಳು ಫೋನ್ ಕೇಳಿದ್ಮೇಲೆ ನಿದ್ದೆನೇ ಬರ್ತಾ ಇಲ್ಲ ಕಣಿಸುತ್ತೆ. ಮುನೇಂದ್ರ ನೋಡಿದ್ರೆ ನಿಮ್ಮ ಮೊಮ್ಮಗಳಿಗೆ ಯಾವ ವಿಚಾರನೂ ಹೇಳಬೇಡಿ, ಸರಿಯಾದಂಥ ಸಮಯ ನೋಡಿಕೊಂಡು ನಾನೇ ಹೇಳ್ತೀನಿ ಅಂತಾನೆ. ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಸರಿ ಇದೆ ಕಣ್ರಿ, ಆದ್ರೆ ಮುನೇಂದ್ರ ಇಂಥ ದೊಡ್ಡ ವಿಚಾರ ಕೈ ಹಾಕಿರ್ಬೇಕಾದ್ರೆ ನಾವು ಅವನ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ? ಅವನು ಮನೆ ಪರಿಸ್ಥಿತಿ ನೋಡೇ ಈ ಮಾತನ್ನ ಹೇಳಿದ್ದಾನೆ. ಈಗ ನಾವು ಸುಮ್ಮನೆ ಇದ್ರೆ ಎಲ್ಲ ರೀತಿಯಿಂದನೂ ಒಳ್ಳೇದೆ.